ಅದೇ ಅದೇ ಭಯ ಬಿದ್ದೋಗ್ಬಿಟ್ಟೆ ನಾನು ಮಾಡಿ ಕೊನೆಯವರೆಗೂ ನೋಡಿ. ಅರ್ಧಂಬರ್ಧ ಒಂಚೂರು ಸ್ಟಾರ್ಟಿಂಗಲ್ಲೇ ನೋಡ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಡಿ. ಏನೋ ಕಾಣಿಸ್ತಪ್ಪ ನನಗೆ, ಏನು ಅಂತ ಗೊತ್ತಾಗಲಿಲ್ಲ, ಭಯನೇ ಹೋಯ್ತು. ಫುಲ್ ಕತ್ಲೆ. ಗಿಡ ಇಲ್ಲಿದೆ, ಅಲ್ಲಿ 1 ಗಂಟೆಗೆ ಮಲಗಿದ ಮೇಲೆ ನಾವು 4 ಗಂಟೆಗೆ ಹೇಳ್ಬೇಕಿತ್ತು, ಬಟ್ ಮತ್ತೆ 5 ಗಂಟೆಗೆ ಇದ್ದೀವಿ. 1 ಗಂಟೆ ಮೋಸ ಆಗಿದೆ ನಮಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದೇವ್ರ ದಯದಿಂದ ನಾನು ಚೆನ್ನಾಗಿದ್ದೀನಿ. ಬೆಳಿಗ್ಗೆನೇ ಊರು ಎಲ್ಲ ಹೇಳೋಕ್ಕಿಂತ ಮೊದಲೇ ನಾನು ಎದ್ಬಿಡ್ತೀನಿ. ಎದ್ದ ತಕ್ಷಣ ನನಗೆ ಏನೋ ನೋಡಿ ಭಯ ಬಿದ್ದುಬಿಟ್ಟೆ. ನಾನು ನಿಜವಾಗ್ಲೂ ಇವತ್ತು ದೆವ್ವ ಕಂಡಂಗೆ ಆಗ್ಬಿಡ್ತು. ಈ ಕತ್ತಲೆ ಯಾರಿಗೆ ಬೇಕೇನೂ ಕಾಣಿಸ್ತಿಲ್ಲ. ಈ ಕತ್ಲೆಯಲ್ಲಿ ಏನೋ ಕಾಣಿಸ್ತಪ್ಪ ನನಗೆ, ಏನು ಅಂತ ಗೊತ್ತಾಗಲಿಲ್ಲ, ಭಯನೇ ಹೋಯ್ತು. ಫುಲ್ ಕತ್ಲೆ. ಗಿಡ ಇಲ್ಲಿದೆ, ಅಲ್ಲಿ ಇದು ಹೆಂಗಿದೆ ಸೀನು, ಕತ್ತಲೆ. ಭಯ ಬಿದ್ದೋಗ್ಬಿಟ್ಟೆ ನಾನು. ಏನೋ ಓಡಾಡ್ತಿರೋದು ಫೀಲ್ ಆಗ್ಬಿಡ್ತು ನನಗೆ. ಒಳಗಡೆ ಹೋಗಿದ ತಕ್ಷಣನೇ ಶಾಕ್ ಆಗಿಬಿಡ್ತು. ಅಯ್ಯಪ್ಪ, ಕತ್ಲೆ ಹೊತ್ತಲ್ಲ ಹೊರಗಡೆ ಹೋಗ್ಲೇಬಾರ್ದು. ಹಿಂಗೆ ಹೊರಗಡೆ ಹೋಗಿ ಹಿಂಗೆ ಸುಮ್ಮನೆ ಹಿಂಗೆ ಹಿಡಿತಾ ಇದ್ದೀನಿ ಗಿಡದ ಹತ್ರ. ಅದೇನೋ ಹಿಂಗೆ ಉತ್ತಕ್ಕೆ ಅಪ್ಪ ಎದೆ ಡವ ಅಂತ ಹೊಡ್ಕೊಂತೈತೆ. ಓಟ ಒಳಗಿಂದ ಹೊರಕ್ಕೆ ನೋಡೋಣ. ಫುಲ್ ಕತ್ತೆ. ಬೆಳಗ್ಗೆನೇ ಹೆಂಗಿರುತ್ತೆ ನೋಡೋಣ ಅಂತ ಹೋದರೆ ಭಯನೇ ಆಗೋಯ್ತು. ಇವಾಗೇನು ಕಾಣಿಸ್ತಿಲ್ಲ. ಕತ್ಲೆ ಬರಬಾರ್ದು ಹೊರಗೆ. 5:45 ಆಗೋಯ್ತು. ಈಗ ತಿಂಡಿ ಬೇರೆ ಮಾಡೋಕ್ಕೆ ಶುರು ಮಾಡಬೇಕು. ಚಪಾತಿ ಮಾಡಲ, ಪುಳಿಯೋಗರೆ. ಹೋಗಿ ಬಂದು ಯಾರು ಪುಳಿಯೋಗರೆ ತಿಂತಾರ? ಚಪಾತಿ ಮಾಡಿ ವೇಸ್ಟ್. ಸುಮ್ಮನೆ ಕೆಲಸ ನೋಡ. ಬಿಸಿಬೇಳೆ ಬಾತ್ ಮಾಡ್ಲಾ? ಅದು ಹೆಂಗಿದೆ ಇದು ಹಿಂಗ್ ಬರ್ಬೇಕಲ್ಲ ಚಿನ್ನು. ಅದಲ್ಲಪ್ಪ, ಅಲ್ಲಿ ಕಂಡಿದ್ದು ನನಗೆ. ಇಲ್ಲಿ ನೋಡಪ್ಪ, ಮಿರರ್ ಆದ್ರೆ ಇಲ್ಲೇ ಕಾಣಿಸ್ತಿಲ್ವಾ? ನಾನು ಹಿಂಗೆ ಬಂದಿದ್ದಪ್ಪ. ಇಲ್ಲಿ ಮಿರರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇದ್ರಲ್ಲಿ ನೋಡಿ, ನಾನು ಸುಮ್ಮನೆ ಇರ್ದಲೇನೆ ಬೆಳಿಗ್ಗೆ 4 ಗಂಟೆಗೆ, 4:15 5 ಗಂಟೆಗೆ ಹೊರಗಡೆಗೆ ಬಂದರೆ ಅಯ್ಯೋ ಎಂಥದೋ ಒಂಥರ ಉದ್ದು ಕಾಣಿಸ್ಬಿಡ್ತು. ತುಂಬ ಭಯ ಬಿದ್ದೋಗ್ಬಿಟ್ಟೆ. ನಾನು ಹೋಗ್ಬಿಟ್ಟು ಎಲ್ಲಾನು ಕರ್ಕೊಂಡು ಬಂದು ಆಚೆಗೆ ನೋಡ್ತೀನಿ. ಅದು ನೋಡಿದ್ರೆ ಗಾಡಿ ಮಿರರ್ ಅಂತೆ. ಸೊಪ್ಪು, ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಚಪಾತಿ ಮಾಡಿದ್ದೀನಿ. ಮುಗೀತು ಸದ್ಯಕ್ಕೆ ಕೆಲಸ. ಪುಷ್ಪನ ಹತ್ರ ಮಾತಾಡ್ಕೊಂಡು ವಿಡಿಯೋ ಮಾಡೋದನ್ನೇ ಆಯಿತು. ಆರ್ಯಾನ್ ಎಲ್ಲದು? ಆರ್ಯಾನ್ ಎಲ್ಲರನ್ನೂ ಆಚೆ ಕಟ್ಬಿಟ್ಟು ಉಳ್ದಿದ್ದು ನಾನು ಒಬ್ಬಳೆ ಲಾಸ್ಟಿಗೆ. ಚಪಾತಿ ಮಾಡಿದ್ನಲ್ಲ, ಚಪಾತಿ ಪಲ್ಯ ಚಟ್ನಿ. ಪಲ್ಯ ಸ್ವಲ್ಪ ಆಗ್ಬಿಡುತ್ತೆ, ಎಲ್ಲರಿಗೂ ಸಾಲಲ್ಲ. ಲಂಚ್ ಬಾಕ್ಸಿಗೆ 2 ಒಟ್ಟು 4 ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕು ನಾನು. ಸೊ ಹಾಗಾಗಿ ಪಲ್ಯ ಅಷ್ಟು ಎಲ್ಲರಿಗೂ ಸಾಲಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಚಟ್ನಿ ಕೂಡ ಮಾಡಿಬಿಡ್ತೀನಿ. ಡಬಲ್ ಕೆಲಸ. ಒಂದೊಂದ್ಸರಿ ತಿಂಡಿ ಸಾಲಿಲ್ಲ ಅಂದರೆ 2 ತಿಂಡಿ, ಒಂದೊಂದ್ಸರಿ ಪಲ್ಯ ಸಾಲಿಲ್ಲ ಅಂದರೆ ಚಟ್ನಿ ಪಲ್ಯ. ಅಯ್ಯೋ ದೇವ್ರೆ, ಎಷ್ಟು ಅಡುಗೆ ಮಾಡಿ. ಬಟ್ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ನಾನು ಹೋದ್ಸರಿ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ಗೊತ್ತಾ? ಅಡುಗೆನ ಪ್ರೀತಿಯಿಂದ ಮಾಡಬೇಕಂತ. ಎಷ್ಟು ಪ್ರೀತಿಯಿಂದ ಮಾಡ್ತೀವೋ ಅಷ್ಟು ಸೂಪರಾಗಿ ಆಗುತ್ತೆ. ಆ್ಯಂಡ್ ಎಲ್ಲರೂ ಹೊಟ್ಟೆನೂ ನಾವು ಪ್ರೀತಿಯಿಂದ ಮಾಡಿ ತಿನ್ನಿಸಿದಾಗ, ಅವ್ರ ಹೊಟ್ಟೆ ತುಂಬಿದಾಗ ಅದರಲ್ಲಿ ಸಿಗುವಂಥ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ. ನಾನು ಆಫೀಸಿಗೆ ಹೊರಡೋ ಹೊತ್ತಿಗೆ ಇಷ್ಟೊತ್ತಾಗುತ್ತೆ. ಇವತ್ತು ಇನ್ನೊಂದು ಸ್ಕೂಲಿಗೆ ಹೋಗಬೇಕು ನಾನು. ಇನ್ನೊಂದು ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಂಬರ್ಬೇಕು. ಬಟ್ ಎಲ್ಲ ಸ್ಕೂಲಲ್ಲೂ ರೂರಲ್ ಸರ್ಟಿಫಿಕೇಟ್ ಸಿಕ್ಕಿದೆ, ಒಂದು ಸ್ಕೂಲಲ್ಲಿ ಮಾತ್ರ ಇಲ್ವಂತೆ. ಇದೊಂದು ದೊಡ್ಡ ಲಾಸ್ ಆಯಿತು. ಹೆಂಗಪ್ಪ ಅನ್ನೋದು ಗೊತ್ತಿಲ್ಲ. ಏನು ಮಾಡೋಕ್ಕಾಗತ್ತೆ. ಒಂದರಲ್ಲಿ ಇಲ್ಲ ಅಂತ ಅಂದ್ರೂ ರಿಸರ್ವೇಷನ್ ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡೇ ರೂರಲ್ ಇಲ್ಲ, ಬಾಕಿ ಉಳ್ದಿದ್ದೆಲ್ಲ ರೂರಲ್ಲು. ಎಂಥ ಕೆಲಸ ಇತ್ತು. ಇಲ್ಲ, ಆ ಟೈಮಲ್ಲಿ ಅದು ಹಳ್ಳಿಲೇ ಇತ್ತು. ಬಟ್ ಏನೋ ಎಕ್ಸ್ಟೆನ್ಷನ್ಗೆ ಆಗಿತ್ತು ಅಂತ ಏನೋ ಹೇಳ್ತಾನಪ್ಪ. ಯಪ್ಪ ಒಂದು ಗೊತ್ತಿಲ್ಲ. ನೋಡೋಣ ಈಗ ಏನು ಮಾಡ್ತಾನೆ. ನೆನ್ನೆ ಹೋಗಿದ್ದೆ, ಇವತ್ತು ಬರೋಕ್ಕೆ ಹೇಳಿದ್ದಾರೆ. ನೋಡೋಣ ಇವತ್ತೇನು ಮಾಡ್ತಾರೆ ಅಂತ. ಫೈನಲಿ ಸ್ಕೂಲಿಗೆ ಬಂದಿದ್ದೀನಿ. ಪ್ರಿನ್ಸಿಪಲ್ ಇಲ್ಲ. ಹೋಗಿದ್ದ ಕಡೆ ಎಲ್ಲ ಬರೀ ನಂದು ಇದೇ ಕೆಲಸ. ಪ್ರಿನ್ಸಿಪಲ್ ಸಿಕ್ಕಿಲ್ಲ, ಪ್ರಿನ್ಸಿಪಲ್ ಇಲ್ಲ, ಇಡೀ ದಿನ ಬರೀ ಇದರಲ್ಲೇ ವೇಸ್ಟು.
ತಿರುಗು ಸುತ್ತು ಯಾವಾಗಲೂ ತಿರುಗ್ತಾನೆ ಇರೋ ಚಿತ್ರ ಅಂತ. ನೋಡಿ ಇದೇನು ಆಫೀಸ್ ರೂಮು, ಏನು ಕಥೆನೋ. ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲೇ ಓದಿದ್ದು, ಹಾಸನ್ ಒಳಗಡೆಗಿದೆ. ಸಿಟಿನೇ. ಅವಾಗಿದ್ದು ಹಳ್ಳಿ ಇತ್ತು, ಬಟ್ ಇವಾಗ ಅದು ವಿಜಯನಗರ ಎಕ್ಸ್ಟೆನ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವಾಗ ಹಳ್ಳಿನೇ ಇದ್ದಿದ್ದು, ಸಿಟಿ ಏನು ಇರಲಿಲ್ಲ. ಇವಾಗಿದೆ, ಬಟ್ ಅವ್ರಿಗೆ ಏನು ಗೊತ್ತಾಗ್ತಿಲ್ಲ, ಒಂದು ಅರ್ಥ ಆಗ್ತಿಲ್ಲ. ಈಗ ಬಂದಾಗ ಕೇಳ್ಬೇಕು ನಾನು. ಯಾವಾಗಲೂ ನಮಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀವಿ, ಆದರೆ ನಾವು ನಮ್ಮ ಜೀವನದಲ್ಲಿ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ಯಾವಾಗಲೂ ದೂರ ಇಟ್ಟಿರ್ತೀವಿ. ಕಾರಣ ಇಷ್ಟೇ, ಅವರು ನಮಗೆ ಅತಿಯಾಗಿ ಪ್ರೀತಿ ಮಾಡಿರ್ತಾರೆ, ಅಥವಾ ಅವರು ನಮ್ಮನ್ನು ಅತಿಯಾಗಿ ಕಾಳಜಿ ಮಾಡ್ತಿರ್ತಾರೆ. ಅವ್ರ ಕಾಳಜಿ ಪ್ರೀತಿ ನಮಗೆ ಬೇಕಾಗಿರಲ್ಲ, ನಮಗೆ ಇನ್ನೇನೋ ಬೇಕಾಗಿರುತ್ತೆ. ಇರುವುದೆಲ್ಲವನ್ನು ಬಿಟ್ಟು ಇಲ್ಲದಿರುವ ಕಡೆಗೆ ನಮ್ಮಯ್ಯ ಜೀವನ. ಈಗ ಹಾಕಿದ್ರಲ್ಲ ಹಂಗೆ ಲೆಕ್ಕ ಹಾಕಿ, ಹೆಂಗ್ ಲೆಕ್ಕ ಹಾಕಿದ್ರಿ? 60,000 ಲೆಕ್ಕ ಹಾಕಿ ಹೇಳಿ. ಈಗ 5,000 ಹೆಂಗ್ ಲೆಕ್ಕ ಹಾಕಿರಿ? ಲೆಕ್ಕ ಹಾಕಿ. ಈಗ 5,000 ಲೆಕ್ಕ ಹಾಕಿದ್ರಲ್ಲ ಈಗ ಲೆಕ್ಕ ಹಾಕಿ ತೋರ್ಸಿ ಒಂದ್ಸರಿಯಾ? 58 ಅಲ್ಲೈತ ಕ್ಯಾಲ್ಕುಲೇಟರ್. ಏನಂಟಿ ಅಲ್ಲ ನಮ್ ಕಾಲದಲ್ಲಿ ಎತ್ತಿದ್ದಿಲ್ರಿ, ಕಲ್ಸಿದ್ರೆ ಆಗ್ತಂಗ ನಮ್ ತಮ್ಮಡಿ 8 ಜನ ನೌಕರಿ ಹಚ್ಚಿದ್ವಿ ದುಡಿದ್ವಿ ಮಾಡ್ತಾನೆ ಬರ್ತಾನೆ. ಈಗ ನಾವು ಬರೀ 8 ಜನ ನೌಕರಿ ನಮ್ಮ ಮನೆ ಬರೋದು ಬಂದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರು ಚೆನ್ನಾಗಿದ್ದಾರೆ. ಈಗ ನಾವು ಇಲ್ಲೇ ಆರಾಮ್ ಎಲ್ಲಾರ್ಗು ಸ್ಟಾರ್ ಬರ್ದಿರಲ್ವಲ್ಲ ಭಗವಂತ. ಅವ್ರಿಗೆ ಚೆನ್ನಾಗಿ ಮಾಡ್ಕೊಂಡು ಈಗ ಒಬ್ಬರಿಗೆ 80,000 70,000 ಪೇಮೆಂಟ್ ಅಣ್ಣಗ, ನಂಗೆ 45,000 ಇತ್ತು, ಇನ್ನೊಬ್ಬ ತಮ್ಮಗೆ 40 ಇತ್ತು. ಅವ್ರೆಲ್ಲರಿಗೂ ನೀವು ಕೆಲಸ ಕೊಡ್ಸಿದ್ದು? ಅದೆಲ್ಲ ನಮ್ಮ ಮನೆ ಬರ ಪರಮಾತ್ಮ ನೋಡ್ಕೊಳ್ಳ ಎಲ್ಲ ಶಕ್ತಿ ಬರ್ತೀನಿ ಅಷ್ಟೇ, ದುಡಿಯಾಕ ಶಕ್ತಿ ಮಕ್ಕಳಿಗೆ ಹತ್ಕೊಳ್ತು ಅಷ್ಟೇ. ಏನ್ ಮಾಡಕ್ಕೆ ಅದೇ ಬರುತ್ತೆ. ಆಂಟಿ ಆಯ್ತಾ ನಂದು? ಅಲ್ಲ ನಾನು ಹಾಕ್ತೀನಿ, ನಾನು ಹಾಕೋದು ಬಿಸ್ನೆಸ್ ಅಲ್ಲ, ಬಿಗ್ ಬಾಸ್ ಹೊಡ್ಕೊಂಡೆ. ಆಯ್ತು ನೋಡಿ, ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ದು ಎಂಥ ಎಜುಕೇಷನ್ ಇದ್ರೂ ಎಲ್ಲ ನಿಲ್ಲು ಕಣ್ರಿ. ಸೀರಿಯಸ್ಲಿ ದುಡಿಯೋರ ಎಕ್ಸ್ಪೀರಿಯನ್ಸು ಮತ್ತು ಸುತ್ತಾಡೋರ ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದೇ ಎಜುಕೇಷನ್ ಇರಲಿ ಎಲ್ಲ ನಿಲ್ಲು. ಅವ್ರು ಹೆಂಗೆ ಕೌಂಟಿಂಗ್ ಮಾಡ್ತಿದ್ದಾರೆ ನೋಡಿ, ಸುಮ್ಮನೆ ಕೈಲಿಟ್ಕೊಂಡು ಟಕ 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 ಅಂತ ಕೌಂಟಿಂಗ್ ಮಾಡ್ತಾರೆ. ಯಾವುದ್ರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ನಾವಿಷ್ಟೆಲ್ಲ ಓದಿದ್ದೀವಿ, ಅಯ್ಯೋಯ್ಯೋ ಅದಕ್ಕೊಂದು ಕ್ಯಾಲ್ಕುಲೇಟರ್ ತಗೊಂತೀವಿ, ಮೊಬೈಲ್ ತಗೊಂತೀವಿ, ಒಂದು ಟೈಮ್ ನೋಡೋಕೆ ಅಲ್ಲಿ ತಗೊಂತೀವಿ, ಬರೀ ಅವ್ರು ಸೂರ್ಯನ ನೋಡ್ಬಿಟ್ಟು ಟೈಮ್ನ ಹೇಳ್ಬಿಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ದೇನಿದೆ? ಪುಷ್ಪ ಅಂತ ಎಲ್ಲರೂ ಕೇಳ್ತಿರ್ತಾರೆ, ಅದಕ್ಕೆ ಪುಷ್ಪನ ಮನೆ ಒಂದ್ಸರಿ ತೋರಿಸ್ಬಿಡೋಣ ಅಂತ ಪುಷ್ಪನ ಮನೆಗೆ ಬಂದಿದ್ದೀನಿ. ಇಲ್ಲಿ ಪುಷ್ಪ ಅಂತ ಎಲ್ಲರೂ ಕೇಳ್ತಿರ್ತಾರಂತೆ, ಅದಕ್ಕೆ ಪುಷ್ಪನ ಮನೆ ತೋರ್ಸೋಣ ಅಂತ ಪುಷ್ಪನ ಮನೆಗೆ ಬಂದಿದ್ದೀನಿ. ಪುಟ್ಟಿ ಹಾಯ್ ಮೇಡೆ. ಇವಳೇನು ಆಯು ಇಲ್ಲ ಬಾಯು ಇಲ್ಲ. ಎಲ್ಲೋ ಹೊಸಬ್ಳು ನಾನು, ನನ್ನ ನೋಡಿಲ್ವ ನೀನು? ಏನು ಮಾತಾಡ್ತಿಲ್ವಲ್ಲ ಇವಳು? ಯಾಕೆ? ಪುಷ್ಪ ಮನೆಯಿಂದ ಬಂದ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಅದೇ ಲೈವ್ ಮಾಡ್ತಾ ಇದ್ವಲ್ಲ, ಲೈವ್ ಮಾಡಿ ಈಗ ಬಂದು ಸಾಂಬಾರು ಮಾಡಿ
ಇನ್ನು ನಾವು ಊಟ ಮಾಡೋದಿನ್ನು ಎಷ್ಟೊತ್ತು, ಗಂಟೆ 9:15 ಆಗಿದೆ. ನಿತಿನ್ ಓದ್ಕೊತಾವನೆ. ದಿನ ಡಂಬಲ್ಸ್ ಎತ್ತಿ ಎತ್ತಿ ಹ್ಞೂ ಹ್ಞೂ ಅಲ್ಲೇ ಬಂಗಾರಿ. ಹ್ಞೂ ಹ್ಞೂ ಸೂಪರ್ ಬಿಡು ಮಗನೇ. ಐ ಯಾವ ಥೋ ಕತ್ ಬೆಳ್ದಂಗೆ ಕಿತ್ತಾಡ್ತವೆ. ಇದೇನಿದು, ಯಾರು ಎಣ್ಣೆ ಹಚ್ಬಿಟ್ರೆ ಇದಕ್ಕೆ? ಅವನೇ ನಮ್ಮ ಕೆಳಬಂಬು ಎಣ್ಣೆ ಹಚ್ಬಿಡೋದು, ಕೊಬ್ಬರಿ ಎಣ್ಣೆ. ಅಯ್ಯೋ, ಅದಾದ್ಮೇಲೆ ಹೆಂಚ್ಕೊಳಕ್ಕೆ ಏನೂ ಇರಲಿಲ್ಲ ಅಂತ ನಾನು ಪಕ್ಕೋಡ ಮಾಡಿದೆ. ಇಷ್ಟು ಕಾಲ ನಾವು ನಮ್ಮ ಹೆಂಚ್ಕೊಳಕ್ಕೇನು ಇರಲಿಲ್ಲ, ಅದಕ್ಕೇನೆ ನಾನು ಮಾಡ್ತಾ ಇದ್ದೀನಿ ಪಕೋಡ. ನಮ್ಮ ಅಪ್ಪಂದು ಹೋಟ್ಲಿತ್ತು. ನಮ್ಮ ಅಪ್ಪಂದು ಹೋಟ್ಲು. ಅಲ್ಲಿ ನಮ್ಮಪ್ಪ ಯಾವಾಗ್ಲೂ ಇದು ಮಂಗಳೂರು ಬಜ್ಜಿ, ಆಮೇಲೆ ಇದು ಎಂಥದ್ದು ಬಿಸ್ಕೆಟ್ ಬೋಂಡ, ಆಮೇಲೆ ಇನ್ನೊಂದು ಎಂಥದ್ದು ಇದು ಏನು ಹೇಳ್ತಾರೆ, ಕಾಫಿ ಟೈಮಲ್ಲಿ ತಿಂತೀವಲ್ಲ ನಾವು ಮಂಗಳೂರು ಕಡೆ, ಉಜಿರೆ ಕಡೆ ಬನ್ಸಲ್ಲ, ಇನ್ನೊಂದು ಹೇಳಿದ್ರಲ್ಲ ಬಜ್ಜಿ, ಅದಕ್ಕೇನು ಹೇಳ್ತಾರಲ್ಲ, ಇನ್ನೊಂದು ಏನೋ ಹೇಳ್ತಾರಪ್ಪ, ಗೋಲಿ ಬಜೆ, ಮಂಗಳೂರು ಬಜ್ಜಿ. ಅದೇ ಮಂಗಳೂರು ಬಜ್ಜಿನೇ ಗೋಲಿ ಬಜ್ಜಿ ಅನ್ಸುತ್ತಲ್ವಾ? ಗೋಲಿ ಬಜ್ಜೆ ಇಂಥವನ್ನೆಲ್ಲ ಜಾಸ್ತಿ ಮಾಡೋದಂತೆ. ಅವಾಗ ನಮ್ಮಪ್ಪ ಹೋಟ್ಲ್ ಇಟ್ಕೊಂಡಿದ್ರಲ್ಲ, ಹೋಟ್ಲ್ ಹೆಸರೇನು ಗೊತ್ತಾ? ಚಿತ್ರ ಹೋಟೆಲ್ ಅಂತ. ಸೊ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್. ಸಖತ್ ಜಾಸ್ತಿ ಆ್ಯಂಡ್ ವೆರಿ ಫಾಸ್ಟ್ ಕುಕಿಂಗ್. ಸ್ಲೋಗೆಲ್ಲ ಮಾಡಲ್ಲ ನಾನು. ಎಷ್ಟು ಫಾಸ್ಟಾಗಿ ಮಾಡ್ತೀನಿ ಅಂತಂದರೆ, ಇವಾಗ ಮಾಡಬೇಕು ಅಂತಂದರೆ ಈ ಕ್ಷಣಕ್ಕೆ ಮಾಡಾಕಿರ್ತೀನಿ ನಾನು, ಅಷ್ಟು ಫಾಸ್ಟಾಗಿ ಕುಕಿಂಗು. ಆ್ಯಂಡ್ ಏನಕ್ಕೆ ಗೊತ್ತಾ ವಿಷಯ, ಯಾವಾಗಲೂ ನಾನು ರುಚಿಯನ್ನು ಹರಸುವವಳು ಜಾಸ್ತಿ. ರುಚಿಯನ್ನು ಹರಸುವವಳು ಅಂತ ಅಂದರೆ ಏನು ಹೇಳ್ತಾರೆ? ಅದೇ ಅದೇ ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿಯನ್ನು ಆಲಿಸಲಾಗ. 9 ಗಂಟೆಗೆ ಅಲ್ಲಿಂದ ಬಂದಿದ್ದು ನಾನು. ಲೈವೆಲ್ಲ ಮುಗಿಸ್ಕೊಂಡು 9 ಗಂಟೆಗೆ ಬಂದಿದ್ದು. ಲೈಫ್ ಒಂಥರ ಹೆಂಗೆ ಗೊತ್ತಾ, ಶಾರ್ಟ್ ಲೈಫು. ಯಾವಾಗ ಏನು ಬೇಕಿದ್ರೂ ಆಗ್ಬೋದು, ಯಾವ ಟೈಮಲ್ಲಿ ಏನು ಬದಲಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದೇ ಹೇಳ್ತಾರಲ್ಲ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ನಮ್ಮಯ ಜೀವನ ಅಂತ. ಹಾಗೆ ನಾವೇನಿರುತ್ತೋ ಅದರಲ್ಲಿ ಖುಷಿ ಪಡಲ್ಲ, ನಾವೇನಿರಲ್ವಲ್ಲ ಅದನ್ನು ಬೇಡಿಕೆ ಜಾಸ್ತಿ ಇಡ್ತೀವಿ. ಅಫ್ಕೋರ್ಸ್ ಬೇಡಿಕೆ ಇಡಲೇಬೇಕು. ಆ ಥರ ನಾವೇನಿರುತ್ತೋ ಅದಕ್ಕಿಂತ ನಾವೇನಿರಲ್ವಲ್ಲ ಅದ್ರ ಬೇಡಿಕೆನ ಇಟ್ಕೋಬೇಕು. ಯಾಕೆ ಅಂತಂದರೆ ನಾವು ಇರೋದ್ರಲ್ಲೇ ಸುಮ್ಮನೆ ಹಾಗೆ ಇದ್ಬಿಟ್ರೆ ಇರೋ ಹಾಗೆ ಇದ್ಬಿಡ್ತೀವಿ. ಸ್ವಲ್ಪ ಎಕ್ಸ್ಟ್ರಾಸ್ ಏನಾದ್ರೂ ಬೇಕು ಜೀವನಕ್ಕೆ, ಆವಾಗಲೇ ಜೀವನ ಚೆನ್ನಾಗಿರೋದು. ಬಟ್ ಯಾವುದ್ರಲ್ಲಿ ಬೇಕು ಅನ್ನೋದನ್ನು ನಾವು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಎಲ್ಲದರಲ್ಲೂ ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೂತ್ಕೊಂಡ್ರೆ ಆಗಲ್ವಲ್ಲ. ಎಲ್ಲನೂ ಬದಲಾಯಿಸ್ಕೊಳಕ್ಕಾಗಲ್ಲ. ಯಾವುದನ್ನು ಬದಲಾಯಿಸ್ಬೋದು ಅದನ್ನು ಮಾತ್ರ ಬದಲಾಯಿಸ್ಬೋದು, ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಅದನ್ನು ಬದಲಾಯಿಸೋಕ್ಕಾಗಲ್ಲ ಅಷ್ಟೇ. ನಮ್ಮ ಮನೇಲಿ ನೋಡಿ, ಇಲ್ಲಿ ಸೋಫಾನಲ್ಲಿ ಇದೊಂದು ಕವರ್ನ ಬೇರೆದನ್ನ ಹಾಕೊಂಡಿದ್ದಾರೆ, ಅದೊಂದು ಕವರ್ನ ಬೇರೆದನ್ನ ಹಾಕೊಂಡಿದ್ದಾರೆ. ಎಲ್ಲ ಒಟ್ಟಿಗೆ ಒಂದೇ ಥರ ಹಾಕಿರ್ತೀನಿ. ನಾವು ಸಾಯಂಕಾಲ ಬರೋ ಹೊತ್ತಿಗೆ, ಬೆಳಗ್ಗೆ ಬರೋ ಹೊತ್ತಿಗೆ ಇದೊಂದು ಅದೊಂದು ಎಲ್ಲ ಬದಲಾಗಿರುತ್ತೆ. ಬದಲಾವಣೆ ಜಗದ ನಿಯಮ. ಬದಲಾವಣೆ ಬೇಕು, ಎಲ್ಲಿಗೆ ಬೇಕು ಯಾವಾಗ ಬೇಕು ಅಂತ ನೋಡ್ಕೊಂಡು ಬದಲಾಯಿಸ್ಕೊಬೇಕು. ನೋಡಿ, ಇದೊಂದು ಅದೊಂದು ಆ ಥರ ಬೇರೆ ಬೇರೆ ಥರ ಬದಲಾಯಿಸ್ಕೊಂಡ್ರೆ, ಬದಲಾಯಿಸಬಾರದನ್ನು ಬದಲಾಯಿಸ್ಕೊಂಡ್ರೆ ಎಷ್ಟು ಆಡಕ್ಕೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ನಾನು ಇವಾಗ ಹೇಳೋಕೆ ಹೋಗಿದ್ದು ಅದೇನೇ. ಯಾವುದನ್ನು ಬದಲಾಯಿಸ್ಬೇಕು ಅದನ್ನು ಮಾತ್ರ ಬದಲಾಯಿಸ್ಬೇಕು. ಎಲ್ಲದನ್ನು ಬದಲಾಯಿಸೋಕೆ ಹೋದರೆ ಈ ಥರ ಕೆಟ್ಟದಾಗಿ ಕಾಣಿಸುತ್ತೆ. ನೋಡಿ, ಇಲ್ಲೇ ಇದೆ ಎಕ್ಸಾಂಪಲು. ಅದಕ್ಕೆ ಜೀವನದಲ್ಲಿ ನಾವು ಯಾವಾಗಲೂ ಫಸ್ಟ್ ಏನು ತಿಳ್ಕೋಬೇಕು, ಬೇರೆಯವ್ರನ್ನ ನೋಡಿ ಬದುಕ್ತೀವಿ ಅನ್ನೋದನ್ನು ನಿಲ್ಲಿಸ್ಬಿಡ್ಬೇಕು. ನಮ್ಮ ಜೀವನ ಇದು. ನಮ್ಮ ಹಣೆ ಬರದಲ್ಲಿ ಏನು ಬರೆದಿರ್ತಾನೋ ಭಗವಂತ ಅದೇ ನಮಗಾಗೋದು. ಬಿಟ್ಟರೆ ಅದಾಗತ್ತೆ ಇದಾಗತ್ತೆ ಅಂತ ಅಂದ್ಕೊಂಡು ನಾವು ಇನ್ನೇನೋ ಮಾಡೋಕ್ಕೋದ್ರೆ ನಿಜವಾಗ್ಲೂ ಅವೆಲ್ಲ ಸಕ್ಸಸ್ ಆಗಲ್ಲ. ಏನಿರತ್ತೆ, ಯಾವ ಫ್ಲೋನಲ್ಲಿ ನಾವಿರ್ತೀವಿ ಆ ಫ್ಲೋನಲ್ಲಿ ಹೋಗ್ತಾ 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 ದೇವರೇ ಅದಕ್ಕೆ ದಾರಿ ತೋರಿಸ್ತಾರೆ. ದೇವರೇ ಆ ದಾರಿಗಳನ್ನೆಲ್ಲನೂ ತೋರಿಸ್ತಾರೆ.
ದೇವರೇ ಆ ದಾರಿಗಳನ್ನೆಲ್ಲನೂ ನಮ್ಮ ಮುಂದೆ ತಗೊಬಂದು ಇಡ್ತಾರೆ ದೇವ್ರುಗಳನ್ನೇ. ಸೊ ಹಾಗಾಗಿ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇರಬೇಕು. ಆ ಥರ ಬದಲಾವಣೆ ಆಯಿತು ಅಂತಂದರೆ ಜೀವನದಲ್ಲಿ ವೆಲ್ ಆ್ಯಂಡ್ ಗುಡ್. ಬಟ್ ನಾವೇ ಬೇಕು ಅಂತ ಏನೇನೋ ಬದಲಾಯಿಸ್ಕೊಂತೀವಲ್ಲ, ಅದು ತುಂಬ ಕಷ್ಟ ಆಗುತ್ತೆ, ಅರ್ಗಿಸ್ಕೊಳ್ಳೋಕ್ಕೆ ಆಗೋಲ್ಲ. ಸೊ ಅಂಥ ಕೆಲಸಗಳನ್ನ ದಯವಿಟ್ಟು ಯಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಈ ಶಾರ್ಟ್ ಲೈಫಲ್ಲಿ ಯಾವಾಗ ಏನು ಬೇಕಿದ್ರೂ ಆಗ್ಬೋದು, ಯಾವ ಟೈಮ್ನಲ್ಲಿ ಯಾರು ಹೆಂಗೆ ಬೇಕಾದರೂ ಬದಲಾಗ್ಬೋದು. ಸೊ ಮೊದಲು ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮಗೇನು ಬೇಕು ಅದನ್ನು ಮಾಡ್ಕೊಳ್ಳಿ. ತಿನ್ನಬೇಕಾ, ಉಣ್ಬೇಕಾ, ಉಡ್ಬೇಕಾ, ಹೊರಗಡೆ ಹೋಗಬೇಕಾ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರಬೇಕಾ, ಮಾತಾಡಬೇಕಾ, ಅದನ್ನೆಲ್ಲನೂ ಮೊದಲು ಮಾಡ್ಕೊಳ್ಳಿ. ನಾಳೆ ನಾಡಿದ್ದು ಬೆಳಗ್ಗೆ ಮಾಡೋಣ, ಸಂಜೆ ಮಾಡೋಣ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಅವ್ರನ್ನ ಮಾತಾಡ್ಸೋದು ಬೇಡ, ಇವ್ರನ್ನ ಮಾತಾಡ್ಸೋದು ಬೇಡ ಅಂತೆಲ್ಲ ಅಂದ್ಕೊಂಡು ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ನ ಮರೆಯೋದಕ್ಕೆ ಹೋಗಬೇಡಿ. ಫಸ್ಟ್ ಮೇನ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಾವು ತುಂಬ ಕೈಂಡಾಗಿದ್ಬಿಟ್ರು ನಾವು ಕಂಡೋರ ಕಾಲಿನ ಚಪ್ಪಲಿ ಆಗಿಬಿಡ್ತೀವಿ. ಅದಾಗೋದು ಬೇಡ. ಎಲ್ಲ ನಮಗೆಲ್ಲಿ ಗೌರವ ಸಿಗುತ್ತೋ, ನಮಗೆಲ್ಲಿ ಮರ್ಯಾದೆ ಸಿಗುತ್ತೋ ಅಲ್ಲಿ ನಮ್ಮನ್ನು ನಾವು ಇಟ್ಕೊಂಡ್ರೆ ಮಾತ್ರ ನಾವು ಜೆಮ್ ಆಫ್ ಅ ಪರ್ಸನ್ ಆಗ್ತೀವಿ. ಆ್ಯಂಡ್ ಆ ಜಮ್ಮಿಗೆ ವ್ಯಾಲ್ಯೂ ಇರುತ್ತೆ. ನಾವು ಮರ್ಯಾದೆ ಇಲ್ದಿರೋದ ಕಡೆ ಹೋಗ್ಬಿಟ್ಟು ನಾವು ತುಂಬ ಒಳ್ಳೆಯವರಿದ್ದೀವಲ್ಲ, ಹೋಗ್ಬಿಟ್ಟು ಅಲ್ಲೂ ಇರೋಣ, ಪರವಾಗಿಲ್ಲ, ಅವ್ರನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇವ್ರನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದರೆ ನಮಗೆ. ಸೊ ದಯವಿಟ್ಟು ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ. ಮೊದಲು ಎಂಥದೇ ಸಂದರ್ಭ ಬರಲಿ, ನೀವು ಅದನ್ನು ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡಿ. ಆ್ಯಂಡ್ ಇವತ್ತು ಈ ದಿವಸ ನಂದು ಇಲ್ಲಿಗೆ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಲೈವ್ ಕನೆಕ್ಟ್ ಆಗ್ತಿದ್ದೀರಾ, ನಿಮ್ಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿ. ಆ್ಯಂಡ್ ವಿಡಿಯೋನ ದಯಮಾಡಿ ಕೊನೆಯವರೆಗೂ ನೋಡಿ. ಅರ್ಧಂಬರ್ಧ ಒಂಚೂರು ಸ್ಟಾರ್ಟಿಂಗಲ್ಲೇ ನೋಡ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಡಿ ಪ್ಲೀಸ್. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.